ಪ್ರಿಯಾಂಕ್ ಖರ್ಗೆ ಕೂಡ ಇವತ್ತು ಮಾತಾಡ್ತಾರೆ ಒಂದು ಕಡೆ. ಅವ್ರು ಹೇಳ್ತಾರೆ ನಮ್ಮ ವಿದೇಶಾಂಗ ನೀತಿ ಬಗ್ಗೆ ಟ್ರಂಪ್ ಡಿಸೈಡ್ ಮಾಡ್ತಾ ಇದ್ದಾರೆ, ಅವ್ರು ಯಾಕಪ್ಪ ಘೋಷಣೆ ಮಾಡಬೇಕು ಕದನ ವಿರಾಮದ ಬಗ್ಗೆ. ಟರ್ಕಿಗೆ ಟ್ರಂಪ್ ಮಿಸೈಲ್ ಕೊಡ್ತಾ ಇದ್ದಾರೆ, ಇದರ ಅರ್ಥ ಏನು? ಟರ್ಕಿ ಭಾರತದ ಶತ್ರು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾ ಇದೆಯಲ್ಲ, ಟರ್ಕಿಗೆ ಮಿಸೈಲ್ ಕೊಟ್ಟರೆ ಅದು ಪಾಕಿಸ್ತಾನಕ್ಕೆ ಬಂದೇ ಬರುತ್ತೆ. ನನ್ನ ಮಿತ್ರ ಅಂತಾರೆ ಟರ್ಕಿನವರು. ಇದಕ್ಕೇನು ಹೇಳ್ತೀರಿ? ಕೊಡಬಹುದಾ ಇದನ್ನು? ನಮ್ಮ ವಿದೇಶಾಂಗ ನೀತಿಯನ್ನು ಟ್ರಂಪ್ ಹೇಗೆ ಡಿಸೈಡ್ ಮಾಡ್ತಾರೆ? ಭಾರತ ಪಾಕಿಸ್ತಾನ ಮ್ಯಾಟ್ರನ್ನು, ಸೀಸ್ ಫೈರನ್ನು ಅವ್ರು ಹೇಗೆ ಡಿಸೈಡ್ ಮಾಡಿದ್ರು? ಈ ಒಂದು ವಿಚಾರ ಕೂಡ ರೈಸ್ ಮಾಡ್ತಾರೆ. ಜೊತೆಗೆ ಇದಲ್ಲದೆ ಈಗ ತೀರಾ ನಿನ್ನೆಯಿಂದ ಒಂದು ಚರ್ಚೆ ನಡೀತಾ ಇದೆ. ಟಿಮ್ ಕುಕ್, ಆ್ಯಪಲ್ CEO, ಅವ್ರು ಹೇಳ್ತಾರೆ ಇಲ್ಲಿ ಆ್ಯಪಲ್ ಯಾವುದೋ ಫೋನ್ಗಳು ಉತ್ಪಾದನೆ ಮಾಡಬೇಡಿ ನೀವು ಹೇಳ್ತಾರೆ. ಇದು ಹೇಗೆ? ಟ್ರಂಪ್ ಇಷ್ಟೆಲ್ಲ ಭಾರತದ ವಿರುದ್ಧ ಇದ್ದ ಹೊರತಾಗಿಯೂ ಕೂಡ ನಮ್ಮ ಮಿತ್ರ ನಾವೇನೋ ದೊಡ್ಡ ಗುರು ಅಂತೆಲ್ಲ ಮಾತಾಡ್ತಾರಲ್ಲ, ಇದು ಯಾವ ಥರದಲ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ, ಇದ್ರ ಬಗ್ಗೆ ಮಹಾಂತೇಶ್ ಶೆಟ್ಟಿ ಅವರೇ. ನೋಡಿ ಸರ್, ಪ್ರಿಯಾಂಕ್ ಖರ್ಗೆ ಅವರು ಹೇಳೋದ್ರಲ್ಲಿ ಹಲವಾರು ವಿಚಾರಗಳು ಸ್ವಲ್ಪ ಜನರ ಅಭಿಪ್ರಾಯಗಳಿಗೆ ಬದ್ಧವಾಗಿವೆ. ಕದನ ವಿರಾಮಕ್ಕೆ ನಮಗೆ ಟ್ರಂಪ್ ಅವರು ಬೇಕಾಗಿದ್ರ? ನೋಡಿ, ಹೇಳ್ತಾರೆ ಅವರಲ್ಲಿ ಕದನ ವಿರಾಮವನ್ನು ನಿಲ್ಲಿಸದೇ ಇದ್ದರೆ, ವಿರಾಮ ಮಾಡದೇ ಇದ್ದರೆ ವ್ಯಾಪಾರ ವಹಿವಾಟುಗಳು ಬಂದಾಗ್ತವೆ ಅನ್ನೋ ಏನು ಎಚ್ಚರಿಕೆಯನ್ನು ಸಹ ಟ್ರಂಪ್ ಕೊಟ್ಟಾಗ ಇದನ್ನು ಹೇಗೆ ಒಪ್ಕೊಂತಾರೆ ನಮ್ಮ ಪ್ರಧಾನಿ ಮೋದಿಜಿಯವರು? ಇದ್ರ ವಿಷಯವಾಗಿ ಯಾವತ್ತಾರು ಒಂದು ಸ್ಟೇಟ್ಮೆಂಟನ್ನು ಒತ್ತು ಪತ್ರಿಕಾಗೋಷ್ಠಿಯನ್ನು ಬಂದು ಏನಾದ್ರು ಹೇಳಿದ್ರ? ಅದು ಹೆದರಿಕೆನಾ? ವ್ಯಾಪಾರ ವಹಿವಾಟುಗಳು ಬಂದಾಗ್ತವೆ, ನನ್ನಿಂದನೇ ಕದನ ವಿರಾಮ ಆಯಿತು ಅನ್ನೋದನ್ನು ಟ್ರಂಪ್ ಹೇಳ್ತಾರೆ. ಅವರಿಂದ ಕಲಿಬೇಕಾಗಿದೆ ನಾವು. ಈ ದೇಶದ ಭದ್ರತೆ ವ್ಯವಸ್ಥೆ, ಭದ್ರತೆಯಲ್ಲಿ ಅವ್ರದೇ ಆದಂಥ, ನಾವು ಅದನ್ನು ಹೇಳಲಿಕ್ಕೆ ಅವ್ರ ಕಡೆ ಹೇಳಿಸ್ಬೇಕಾಗಿದೆ, ಟ್ರಂಪ್ ಕಡೆ. ಇದು ಹೇಳಿದ್ರಲ್ಲಿ ಪ್ರಿಯಾಂಕ ಖರ್ಗೆ ಅವರು ಬಹಳ ಸತ್ಯದ ಮಾತುಗಳು, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಇನ್ನು ಪ್ರಿಯಾಂಕ ಖರ್ಗೆ ಅವರು ಹಲವಾರು ವಿಚಾರಗಳನ್ನು ಮಾತನಾಡ್ತಾಗಲೂ ಸಹ ದೇಶದ ಭದ್ರತೆ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಬೇಕು ಅನ್ನೋ ಮನೋಭಾವನೆಯನ್ನು ಹೇಳಿದ್ದಾರೆ. ಹಾಗಾಗಿ ನಾವು ದೇಶದ ಐಕ್ಯತೆಯನ್ನ, ಸಾರ್ವಭೌಮತ್ವವನ್ನ, ಈ ದೇಶದ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಾಗ ನಾವು ಯುದ್ಧ ವಿರಾಮ ಇದರಲ್ಲಿ ನೋಡಿ ಅವಕಾಶವಿತ್ತು. ಎಲ್ಲಿ ಪಾಕಿಸ್ತಾನದಲ್ಲಿ ಇರುವ ಉಗ್ರರಿದಾರಲ್ಲ ಅವರನ್ನು ಸದೆ ಮಾಡಲಿಕ್ಕೆ ಇದು ದೊಡ್ಡ ಅವಕಾಶ ಇತ್ತು. ಇದನ್ನು ಸಹ ಕಳ್ಕೊಂಡು ನೀವು ಯುದ್ಧಕ್ಕೆ ಹೋದ್ರೆ ಗಾಂಧೀಜಿ ಫೋಟೋ ಅಪ್ಲೋಡ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಯುದ್ಧ ನಿಲ್ಲಿಸಿದ್ರೆ ಇಂದಿರಾ ಗಾಂಧಿ ಫೋಟೋ ಅಪ್ಲೋಡ್ ಮಾಡ್ತೀರಾ ಅಂತ? ನೋಡಿ ಸರ್, ಯುದ್ಧ ನೀವು ಶುರು ಮಾಡಿ ಅದನ್ನ ಯಾರು ಯುದ್ಧ ಅಂತ ಕರೆದಿಲ್ಲ ಬಿಡಿ, ಬೇರೆ ವಿಚಾರ. ಯುದ್ಧ ಅಂತ ಮಾಡಿದ್ರೆ ಗಾಂಧೀಜಿ ಯುದ್ಧದಿಂದ ಏನೂ ಸಾಧ್ಯವಿಲ್ಲ, ಏನೂ ಸಾಧಿಸಕ್ಕಾಗಲ್ಲ ಅಂತ ನೀವೇ ಪೋಸ್ಟ್ ಮಾಡ್ತೀರಾ. ಈಗ ಅಕಸ್ಮಾತ್ ನಿಲ್ಲಿಸ್ಬಿಟ್ರೆ ಇಂದಿರಾ ಗಾಂಧಿ 93,000 ಪಾಕಿಸ್ತಾನ ಸೈನಿಕರಿಗೆ ಮಂಡಿ ಉರಿಸಿದ್ರು, ಜೀವಂತ ಹಿಡ್ಕೊಂಡು ಬಂದಿದ್ರು ಅವ್ರನ್ನ. ಮಾಡ್ಬೇಕಾಗಿತ್ತು. ಯುದ್ಧ ಬೇಕಾ ಬೇಡವಾ? ಯುದ್ಧ ಬೇಕಂತಿಲ್ಲ, ನಮಗೆ ಬೇಡ. ಅವ್ರನ್ನ ಉಗ್ರರನ್ನ ಪ್ರೋತ್ಸಾಹಿಸುವಂತ ಪಾಕಿಸ್ತಾನ ನಮಗೆ ಬೇಡವಾಗಿದೆ. ಸರಿ, ಅದನ್ನ ಅಲ್ಲಿ ಪಾಕಿಸ್ತಾನ ಏನ್ ಮಾಡ್ಬೇಕು ಹೇಳಿ? ಅವ್ರನ್ನ ಪಾಕಿಸ್ತಾನ ಏನ್ ಮಾಡೋಣ ಹೇಳಿ? ಈಗ ನೋ ಪಾಕಿಸ್ತಾನ ಮಾಡಂತ ಹೇಳ್ತಾ ಇಲ್ಲ ನಾವು. ಅಲ್ಲಿರೋ ಉಗ್ರರನ್ನ ಸದೆ ಬಡಿಸಬೇಕಾಗಿದೆ. ಓಕೆ, ಇಡೀ ಪ್ರಪಂಚಕ್ಕೆ ನಾವು ಸದೆ ಬಡಿದಿದ್ದೀವಿ, 100 ಜನ ಸದೆ ಬಡಿದಿದ್ದೀವಿ. ಅವ್ರಿಗೆ ಯಾರೋ ಮಸೂದ್ ಅಜರ್ ಮನೆಗೆ ಹೋಗ್ಬಿಟ್ಟು 14 ಕೋಟಿ ಪರಿಹಾರ ಕೊಡ್ತು ಪಾಕಿಸ್ತಾನ. ನಾವು ಸದೆ ಬಡಿದಿರಾ ಪರಿಹಾರ ಕೊಟ್ಬಿಟ್ರ ಅವರು. ಅಲ್ಲೊಂದಿನ 3 ಜನ ಆಪರೇಷನ್ ಮಾಡಿದ್ವಿ, ಅವ್ರನ್ನ ಹೊಡೆದಾಕಿದ್ವಿ ನಾವು. ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ದ. ನಿಮಗೆ ಪಹಲ್ಗಾಮಲ್ಲಿ ಯಾರು ಸಾಯಿಸಿದ್ರು ಆ ತಲೆಗಳು ನೀವು ನೋಡ್ಬೇಕೀಗ, ಹೌದಾ? ಮಾಡಿದ್ವಿ ಅಂದ್ರೆ ನಾವು ಒಪ್ಕೋತೀವಿ. ರೇಖಾಚಿತ್ರ ಬಂತು, ಫೋಟೋ ಬಂತಲ್ಲ, ಆ 4 ಉಗ್ರರ ಡೆಡ್ ಬಾಡಿಗಳು ಕಾಂಗ್ರೆಸ್ ಪಾರ್ಟಿ ನೋಡ್ಬೇಕಾ ಈಗ? ಅದು ನಿಮ್ ಬಯಕೆನಾ? ಬಯಕೆ ಅಂತ ಇಲ್ಲ ಸರ್, ಅವ್ರು ಮಾಡಿದೀವಿ ಅಂದ್ರೆ ಒಳ್ಳೇದೇ. ಓಕೆ, ಅದನ್ನ ಸುಮ್ಮನೆ ಬರೀ ಪ್ರಚಾರಕ್ಕೋಸ್ಕರ, ಮಾತುಗಳಿಗೋಸ್ಕರ, ವಿಶ್ವಗುರು ಅಂತ ಹೇಳಿಕ್ಕೋಸ್ಕರ ಬಳಸ್ಕೊಳ್ಳೋದು ಸರಿಯಲ್ಲ ಅನ್ನೋದು ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಜ್ಞಾವಂತರಿದ್ದಾರೆ. ಭಾರತ ದೇಶದ ವಿಚಾರ ಮಾಡ್ತಾರೆ, ಅದನ್ನ ತಿಳ್ಕೊಳ್ತಾ ಇದ್ದಾರೆ. 1971 ವಾರ್ ಬಗ್ಗೆ ಇಂದಿರಾ ಗಾಂಧಿ ಅಂತ ಯಾಕೆ ಮಾತಾಡ್ತೀರಿ? ಸೈನ್ಯ ಅಂತ ಮಾತಾಡಿ ಇವತ್ತಿಗೆ ಇವರು ಮೋದಿ ಅಂತ ಮಾತಾಡಲ್ಲ ಸರಿ. ಆಗಿನ ಪರಿಸ್ಥಿತಿಗಳ ಬೇಗೆ ಮಂಡಿ ಉರ್ಸಿ ಇಂದಿರಾ ಗಾಂಧಿ ಅಂತೀರಿ. ಇದಾದ ಸೀಸ್ ಫೈರ್ ಅಂದ ತಕ್ಷಣ ನರೇಂದ್ರ ಮೋದಿ ವಿಶ್ವಗುರು ಆಗ್ಬಿಟ್ರ? ಯಾಕೆ ಇವರು ಸೀಸ್ ಫೈರ್ ಮಾಡಿದ್ರು ಅಂತೀರಿ? ಯಾವ್ದು ನಂಬೋಣ ಇದ್ರಲ್ಲ ನಾವು? ಯುದ್ಧಕ್ಕೆ ಇದು ಸೈನಿಕ ರೇಟ್ ಹೋಗ್ಬೇಕಾ ಇದು, ಅಥವಾ ಆಪರೇಷನ್ಗೆ, ಇಲ್ಲ ಪ್ರಧಾನಿಗೆ ಹೋಗ್ಬೇಕಾ ಅಂತ? ಹಾಗಾದ್ರೆ ಭಾರತಕ್ಕೆ ಎಷ್ಟು ನಷ್ಟ ಆಯ್ತು, ಏನಾಯ್ತು ಅನ್ನೋದನ್ನ ಲೆಕ್ಕ ಕೇಳೋಕೆ ಸಂವಿಧಾನದಲ್ಲಿ ಹಕ್ಕಿದೆನಾ? ಕೇಳಿ ಸ್ವಾಮಿ. ಸರ್ವಪಕ್ಷಗಳ ನಿಯೋಗವನ್ನ ಕರೆದು ಯಾಕೆ ಮಾತಾಡಲಿಲ್ಲ? ಹಾಕಿ ಅದಕ್ಕೆ ಯಾರು ಸರ್ವಪಕ್ಷಗಳ ನಿಯೋಗವನ್ನ ಕರಿಬೇಕು ಪ್ರತಿಯೊಂದರಲ್ಲಿ. ಅವ್ರು ಬಂದಿಲ್ಲ ಅಷ್ಟೇ. ನಾವೇ ನೋಡ್ರಿ, ಪ್ರಧಾನಿಯವರು ಅವರೇ ಭಾಗಿಯಾಗ್ಬೇಕ್ರಿ. ಇದು ದೇಶದ ವ್ಯವಸ್ಥೆ ಇದ್ರೆ ಇದು, ಹೀಗಾಗಿ ಭಾಗಿಯಾಗಬೇಕು. ಅವ್ರು ನುಸುಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ತಪ್ಪಿಲ್ಲ. ಈ ಒಂದು ವಾರ್ ಅನ್ನೋ ವಿಚಾರ ಬಂದಾಗ ನಮ್ದು ರಾಜತಾಂತ್ರಿಕತೆ, ವಿದೇಶಗಳೊಂದಿಗೆ ನಮ್ಮ ತಾಕತ್ತು, ನಮ್ಮ ಫ್ರೆಂಡ್ಶಿಪ್ಪು, ಇವೆಲ್ಲವೂ ಕೂಡ ಒಂಥರ
ಟೆಸ್ಟ್ ಆಗಿಬಿಡುತ್ತೆ. ಪ್ರಿಯಾಂಕರ್ಗೆ ಅದನ್ನೇ ಹೇಳ್ತಾ ಇದ್ರು, ಯಾರು ನಿಂತಿರ್ರಿ ಆ ಪಾಕಿಸ್ತಾನಕ್ಕೆ ಚೈನಾ ನಿಂತ್ಕೊಂಡ್ರು, ಟರ್ಕಿ ನಿಂತ್ಕೊಂಡ್ರು, ಇವತ್ತಿಗೆ ಅಮೆರಿಕ ಬಂದು ಟರ್ಕಿಗೆ ಮಿಸೈಲ್ ಕೊಡ್ತಾ ಇದೆ. ಈ ಥರ ಕೊಟ್ಟಾಗ ಅದು ಇವತ್ತಲ್ಲ ನಾಳೆ ಪಾಕಿಸ್ತಾನಕ್ಕೆ ಬಂದೇ ಬರುತ್ತೆ. ಅದು ಭಾರತಕ್ಕೆ ಯಾರು ಅಂತಲೇ ಇವರೆಲ್ಲೂ ಹೇಳಲಿಲ್ಲ. ಇದೊಂದು ಭಾಗ. ಮತ್ತು ಮೋದಿಯವರು ಅಷ್ಟೊಂದು ಸ್ಟ್ರಾಂಗ್ ಇದ್ದಿದ್ರೆ ಟ್ರಂಪ್ ಇಂಥ ಕೆಲಸ, ಭಾರತದ ಶತ್ರುಗಿಂತ ಕೆಲಸ ಯಾಕೆ ಮಾಡ್ತಾ ಇದ್ರು? ಇಲ್ಲಿ ಬರ್ತಾರೆ ಆ್ಯಪಲ್ ಉತ್ಪಾದನೆ ಮಾಡಬೇಡ ಅಂತಾರೆ, ಅಲ್ಲಿ ಹೋಗ್ತಾರೆ ಮಿಸೈಲ್ ಕೊಡ್ತೀನಿ ಅಂತಾರೆ, ಕತಾರಲ್ಲಿ ನಿಂತ್ಕೊಳ್ತಾರೆ, ಅಲ್ಲೊಂದು ಮಾತಾಡ್ತಾರೆ, ನೆನ್ನೆ ಬರ್ತಾರೆ ಸೀಸ್ಫೈರ್ ಅಂತ ನಾನು ಹೇಳಿಲ್ಲ ಮೋದಿನೇ ಹೇಳಿದ್ದು ಅಂತಾರೆ. ವಿದೇಶಾಂಗ ನೀತಿ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಹೇಳಬೇಕಲ್ವಾ ಅಂತೇಳಿ ಪ್ರಿಯಾಂಕರ್ಗೆ ಮಾತಾಡ್ತಾರೆ. ಆ ಬೈಟ್ ಪ್ಲೇ ಮಾಡಿಸ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ. ಪ್ರಿಯಾಂಕರ್ಗೆ ಬೈಟ್ ಪ್ಲೇ ಮಾಡ್ರಪ್ಪ. ಆದರೆ ಇವಾಗ ಬಾಯ್ಕಾಟ್ ಅಮೆರಿಕ ಆಗಬೇಕಲ್ಲ. ನಮ್ಮ ವಿದೇಶಾಂಗ ನೀತಿ ಕದನ ವಿರಾಮ ಇರ್ಬೋದು ಅಥವಾ ಬೇರೆ ನೀತಿಗಳಿರ್ಬೋದು, ನಿರ್ಣಯಗಳಿರ್ಬೋದು, ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಪಹಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿ ಆದಂಥ ಆ ಭಯೋತ್ಪಾದಕರು ಎಲ್ಲಿದ್ದಾರೆ? ಆಮೇಲೆ ಇವರು ಹೋಗಿ ಅವ್ರಿಗೆ ಅಪ್ಕೊಂಡಿದ್ದು ಪ್ರಧಾನಮಂತ್ರಿಗಳಿಗೆಲ್ಲ ಅಪ್ಕೊಂತಾರೆ ಇವರು. ಈಗ ನಿನ್ನೆ ಅಮೆರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಬಾಯ್ಕಾಟ್ ಅಮೆರಿಕ ಆಗ್ಬೇಕಲ್ಲ. ನಮ್ಮ ವಿದೇಶಾಂಗ ನೀತಿ ಕದನ ವಿರಾಮ ಇರ್ಬೋದು ಅಥವಾ ಬೇರೆ